ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ವಿಭಾಗದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಕ್ಲಾಸ್ನಲ್ಲಿ ಬಹಳ ಆಸಕ್ತಿದಾಯಕವಾಗಿರುವಂತಹ ವಿಷಯ ಅದು ಬಂದು ಸಮೀಕರಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಇವತ್ತಿನ ಈ ಕ್ಲಾಸ್ನಲ್ಲೂ ಕೂಡ. ಇವತ್ತಿನ ಕ್ಲಾಸ್ನಲ್ಲಿ ಈ ಹಿಂದೆ ಮಾತಾಡಿದಂತಹ ರಾಸಾಯನಿಕ ಅಂದ್ರೆ ಕೆಮಿಕಲ್, ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಒಂದು ಟಾಪಿಕ್ ಅನ್ನ ನಾವು ನೋಡ್ತಾ ಹೋಗೋಣ. ಕಾಣ್ತಾ ಇದೆ ಅಂತ ಭಾವಿಸ್ತೀನಿ ಎಲ್ಲರಿಗೂ ಬೋರ್ಡ್. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಹಿಂದೆ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ, ಯಾರಾದ್ರೂ ನೆನಪಿಸ್ಕೊಂತೀರಾ? ಬಹಳಷ್ಟು ಮಾಡಿದ್ವಿ, ಚಟುವಟಿಕೆಗಳನ್ನ ಮಾಡಿದ್ವಿ, ಪ್ರಯೋಗಗಳನ್ನ ಮಾಡಿದ್ವಿ, ಮನೇಲೆ ಮಾಡಬಹುದಾದಂತಹ ಪ್ರಯೋಗಗಳ ಬಗ್ಗೆ ಹೇಳಿದ್ವಿ. ಸೊ ಅದ್ರಲ್ಲಿ ಬೇಗ ನೆನಪಿಸ್ಕೊಳೋದು ಅಂತ ಹೇಳಿದ್ರೆ 2 ಕ್ರಿಯೆಗಳ ಬಗ್ಗೆ ನಾನು ಹೇಳಿದ್ದೆ. ಅದೇ ಸಂಯೋಗ ಕ್ರಿಯೆ ಹಾಗೂ ವಿಭಜನೆ ಕ್ರಿಯೆ. ಸಂಯೋಗ ಕ್ರಿಯೆ ಅಂತ ಹೇಳಿದ್ರೆ ಏನು ಹೇಳಿ? ಸಂಯೋಗ ಕ್ರಿಯೆ ಅಂತ ಹೇಳಿದ್ರೆ ಪ್ರತಿವರ್ತಕಗಳಿಂದ ಹೊಸ ಉತ್ಪನ್ನಗಳು ಏನು ಉಂಟಾಗುತ್ತೆ ಅವು ಸಂಯೋಗ ಕ್ರಿಯೆ. ವಿಭಜನೆ ಕ್ರಿಯೆ ಅದೇ ಪ್ರತಿವರ್ತಕಗಳು ಹೊಸ ಉತ್ಪನ್ನಗಳಿಗೆ ವಿಭಜಿಸ್ತಾ ಹೋಗೋದು ವಿಭಜನೆ ಕ್ರಿಯೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಎಕ್ಸಾಂಪಲ್ಸ್ ಚಟುವಟಿಕೆಗಳ ಮೂಲಕ ನಾವು ನೋಡ್ತಾ ಹೋದ್ವಿ. ಸೊ ಈ ಒಂದು ವಿಭಜನೆ ಕ್ರಿಯೆ ಲಾಸ್ಟ್ ನಾವು ನೋಡಿದಂತಹ ಒಂದು ಚಟುವಟಿಕೆ ಅಂತ ಹೇಳಿದ್ರೆ ಈ ಫೇರಸ್ ಸಲ್ಫೇಟ್ ಹರಳುಗಳು ಹಸಿರು ಬಣ್ಣಕ್ಕೆ ಬದಲಾಗೋದು. ನೆನ್ಪಿದ್ಯಾ? ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಈ ಒಂದು ಎಕ್ಸ್ಪರಿಮೆಂಟ್ ಪ್ರಯೋಗ ಇದೆ, ಅದನ್ನೇ ನಾವು ನೋಡಿದ್ವಿ. ಸೊ ಈ ಕ್ರಿಯೆಯಲ್ಲಿ ಅಂದ್ರೆ ವಿಭಜನೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಅಂತ ಹೇಳಿದ್ರೆ ರಿಯಾಕ್ಟೆಂಟ್, ಒಂದು ಪ್ರತಿವರ್ತಕವು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನ ನಾವು ವೀಕ್ಷಿಸಬಹುದು. ಒಂದು ಪ್ರತಿವರ್ತಕ ಬೇರೆ ಬೇರೆ ಉತ್ಪನ್ನಗಳಾಗಿ ವಿಭಜನೆ ಆಗೋದನ್ನ ನಾವಿಲ್ಲಿ ವೀಕ್ಷಿಸಬಹುದು. ಇದನ್ನ ವಿಭಜನೆ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ನೋಡ್ದಂಗೆ ಫೇರಸ್ ಸಲ್ಫೇಟ್ ಹರಳುಗಳನ್ನ, ಈಗ ಫೇರಸ್ ಸಲ್ಫೇಟ್ FeSO4 7H2O ಈ ಫೇರಸ್ ಸಲ್ಫೇಟ್ಗಳು ಕಾಸ್ದಾಗ ನೀರಿನ ಅಣುಗಳನ್ನ ಕಳೆದುಕೊಳ್ಳುತ್ತೆ ಮತ್ತು ಹರಳುಗಳ ಬಣ್ಣ ಬದಲಾಗುತ್ತೆ. ಇದು ನಂತರ ಫೇರಿಕ್ ಆಕ್ಸೈಡ್ ಇವುಗಳು. ನಂತರದಲ್ಲಿ ಫೇರಿಕ್ ಆಕ್ಸೈಡ್, ಕರೆಕ್ಟಾ? Fe2O3, ಸಲ್ಫರ್ ಡೈಆಕ್ಸೈಡ್ SO2, ಸಲ್ಫರ್ ಟ್ರೈಆಕ್ಸೈಡ್ ಗಳಾಗಿ ವಿಭಜನೆಗೊಳ್ಳುತ್ತೆ. ಫೇರಿಕ್ ಆಕ್ಸೈಡ್ ಘನವಾಗಿದ್ದು, ಇದು ಸಾಲಿಡ್ ಆಗಿದ್ದು ಘನವಾಗಿದ್ದು, SO2 ಮತ್ತೆ SO3 ಇವೆರಡು ಅನಿಲವಾಗಿರುತ್ತೆ, ಗ್ಯಾಸಿಯಸ್ ಸ್ಟೇಟ್ ನಲ್ಲಿ ಇರುತ್ತೆ. ಆಯ್ತಾ ಮಕ್ಕಳೇ? ಸೊ ಇದಾಗಿತ್ತು ವಿಭಜನಾ ಕ್ರಿಯೆ. ಅದೇ ರೀತಿ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಕಾಸಿದಾಗ ಏನಾಗುತ್ತೆ? ಮೋಸ್ಟ್ ಆಫ್ ದ ಇಂಡಸ್ಟ್ರಿ, ಕೈಗಾರಿಕೆಗಳಲ್ಲಿ ಇದನ್ನ ಬಳಸ್ತಾರೆ. ಏನನ್ನ ಬಳಸ್ತಾರೆ? ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದೆ ಅದನ್ನ ಅದ್ರ ಶಾಖ ಕೊಟ್ಟಾಗ ಅದನ್ನ ಬಿಸಿ ಮಾಡಿದಾಗ ಕಾಸಿದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಗೊಳ್ಳುತ್ತೆ. ತಿಳಿತಾ? ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ನಾನು ಈ ಪ್ರತಿ ಸಲ ಈ ತರ ಸಮೀಕರಣಗಳನ್ನ ಬರ್ದಾಗ ನೀವು ಅದನ್ನ ಸರಿ ದೂಗಿಸಿ, ಪ್ರತಿ ಸಮೀಕರಣ ಬರ್ದಾಗ್ಲೂ ಅದು ಸರಿ ದೂಗಿದ್ಯಾ ಇಲ್ವಾ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡ್ತಾ ಹೋಗಬಹುದು.
CaCO3 ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಎಸ್ ಅಂದ್ರೆ ಘನ ಸ್ಥಿತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? CaCO3 ಅಂತ ಹೇಳಿದ್ರೆ ನಮ್ಮ ಆಡು ಭಾಷೆ ನಾವ್ ಏನಂತ ಕರಿತೀವಿ ಅದನ್ನ? ಸುಣ್ಣದ ಕಲ್ಲು. ಏನಂತ ಕರಿತೀವಿ? ಸುಣ್ಣದ ಕಲ್ಲು. ಇದನ್ನ ಕಾಸಿದಾಗ CaO ಇದು ಕೂಡ ಘನ ಸ್ಥಿತಿಯಲ್ಲೇ ಇರುತ್ತೆ. CaO ಅಂದ್ರೆ ಸುಟ್ಟ ಸುಣ್ಣ. ಸುಟ್ಟ ಸುಣ್ಣ. ಅರ್ಥ ಆಯ್ತಾ? ಕಾಸಿದಾಗ ಇದು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇದು ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಇದನ್ನ ಹೊರಸೂಸುತ್ತೆ. ಅರ್ಥ ಆಯ್ತಾ? ಏನ್ ಮಾಡಿದಾಗ? ಕಾಸಿದಾಗ ಅಂದ್ರೆ ಇಲ್ಲಿ ಏನ್ ಪ್ರಯೋಗ ಆಗಿದೆ? ಉಷ್ಣದ ಪ್ರಯೋಗತೆ ಇದೆ. ಅರ್ಥ ಆಯ್ತಾ? ಒಂದು ಸಮೀಕರಣವನ್ನ ಹೇಗ್ ಓದೋದು ಅಂತ ಅಂದ್ಬಿಟ್ಟು, ಘನ ಸ್ಥಿತಿಯಲ್ಲಿರುವಂತಹ ಸುಣ್ಣದ ಕಲ್ಲು ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಷ್ಣ ಬಿಸಿ ತಾಕ್ದಾಗ ಎರಡು ಉತ್ಪನ್ನಗಳಾಗಿ ವಿಭಜನೆ ಆಗ್ತಾ ಇದೆ. ಯಾವ್ದದು ಉತ್ಪನ್ನ? ಸುಟ್ಟ ಸುಣ್ಣ CaO ಇದು ಕೂಡ ಘನ ಸ್ಥಿತಿಯಲ್ಲೇ ಇರುತ್ತೆ. ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ ಇದು ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಈ ಉತ್ಪನ್ನವಾಗಿ ಹೊರಹೊಮ್ತಾ ಇದೆ. ಆದ್ರಿಂದ ಉಷ್ಣ ವಿಭಜನೆ ಕ್ರಿಯೆಗೆ ಇನ್ನೊಂದು ಉದಾಹರಣೆ, ಇದನ್ನು ಕೂಡ ನಾವು ಹೋದ್ ಕ್ಲಾಸ್ ನಲ್ಲಿ ಓದಿದ್ವಾ ಇಲ್ವಾ? ಇನ್ನೊಂದ್ಸಲ ಓದ್ ನೋಡೋಣವಾ? ಸುಮಾರು 2 ಗ್ರಾಂನಷ್ಟು ಸೀಸದ ನೈಟ್ರೇಟ್ ಪುಡಿಯನ್ನ ಕುದಿಗೊಳವೆಯಲ್ಲಿ ತೆಗೆದುಕೊಳ್ಳಿ. ಚಿತ್ರ 1.5ರಲ್ಲಿ ತೋರಿಸಿರುವಂತೆ ಇಕ್ಕಳದ ಸಹಾಯದಿಂದ ಕುದಿಗೊಳವೆಯನ್ನ ಹಿಡಿದುಕೊಂಡು ಜ್ವಾಲೆಯನ್ನ ಬಳಸಿ ಕಾಸಿ. ನೀವು ಏನನ್ನ ವೀಕ್ಷಿಸ್ತಾ ಇದ್ದೀರಾ ಅಂತ ದಾಖಲಿಸ್ಕೊಳ್ಳಿ. ಇದನ್ನ ನೀವು ಒಬ್ಬೊಬ್ರೆ ಮಾಡಕ್ಕಾಗಲ್ಲ. ನಿಮ್ಮ ಶಿಕ್ಷಕರ ನೇತೃತ್ವದಲ್ಲಿ ನಿಮ್ಮ ಲ್ಯಾಬೊರೇಟರಿ ಅಥವಾ ಪರೀಕ್ಷಣಾ ಕೇಂದ್ರದಲ್ಲಿ ನೀವು ಮಾಡಬಹುದಾದಂತಹ ಪ್ರಕ್ರಿಯೆಗಳು ಅಥವಾ ಎಕ್ಸ್ಪೆರಿಮೆಂಟ್ಸ್ಗಳು. ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದನ್ನು ನೀವು ವೀಕ್ಷಿಸ್ತೀರಿ. ಈ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಉಂಟಾಗುವಂತಹ ಕ್ರಿಯೆ. ಸೊ ಇದು ಕೂಡ ವಿಭಜನೆ ಕ್ರಿಯೆನೆ. ಇದ್ರದ್ದೊಂದು ಸಮೀಕರಣವನ್ನ ನೋಡ್ಬಿಡೋಣ. ಆಯ್ತಾ? ಇಷ್ಟ ಆಗ್ತಾ ಇದೆಯಾ ಸಮೀಕರಣ ಪಾಠ? ಕೌತುಕತೆ ಉಂಟಾಗ್ತಾ ಇದೆಯಾ? ಅಥವಾ ಮೇಡಮ್ ನಮ್ಗೆ ನೆನ್ಪಿಟ್ಕೊಳೋದ್ ಬಹಳ ಕಷ್ಟ ಆಗ್ತಿದೆ ಅಂತ ಅನಿಸ್ತಾ ಇದೆಯಾ? ಸುಮ್ನೆ ಬಾಹೆಟ್ ಮಾಡ್ಬಿಟ್ಟು ಹೋಗ್ತೀವಿ ಅಂತ ಅನಿಸ್ತಾ ಇದೆಯಾ? ಖಂಡಿತ ಹಾಗೆ ಮಾಡ್ಬೇಡಿ. ಸೊ ಪ್ರತಿಯೊಂದು ಕೆಮಿಕಲ್ ಫಾರ್ಮುಲಾ ಅಥವಾ ಸಮೀಕರಣಗಳನ್ನ ನೀವು ಅದು ಯಾವ ರೀತಿಲಿ ಬರುತ್ತೆ, ಯಾವ ಸ್ಥಿತಿಯಲ್ಲಿ ಇದೆ ಅಂತ ತಿಳಿದಾಗ ತಾನಾಗಿ ಅದ್ ನಿಮ್ಗೆ ಒಲಿಯುತ್ತೆ, ಅರ್ಥ ಆಗುತ್ತೆ. ಆಯ್ತಾ ಮಕ್ಳೇ? ಈಗ ನೋಡೋಣ. 2PB ಆಯ್ತಾ? ವಿತಿನ್ ದ ಬ್ರಾಕೆಟ್ NO3 ಕ್ಲೋಸ್ ದ ಬ್ರಾಕೆಟ್ 2. ಅರ್ಥ ಆಯ್ತಾ? ಇದೇನಿದು? ಏನ್ರದ್ ಫಾರ್ಮುಲಾ ಇದು? ಸೀಸದ ನೈಟ್ರೇಟ್. ಓಕೆ. 2PbNO3 2 ಇದು ಯಾವ ಸ್ಥಿತಿಯಲ್ಲಿ ಇರುತ್ತೆ? ಯಾವ ಸ್ಥಿತಿಯಲ್ಲಿ ಇರುತ್ತೆ? ಎಸ್ ಅಂದ್ರೆ ಘನ ಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ ಉಷ್ಣವನ್ನ ಕೊಟ್ಟಾಗ, ಕಾಸಿದಾಗ ಏನಾಗುತ್ತೆ? ಕಂದು ಬಣ್ಣದ ಅನಿಲ ಒಂದು ಬಿಡುಗಡೆ ಆಗುತ್ತೆ. ಅದು ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್ ಇವಿಷ್ಟು ಇರುತ್ತೆ. ಏನಂತ ಬರೀತೀರ ಅದಕ್ಕೆ? ಸೀಸದ ಡೈಆಕ್ಸೈಡ್ಗೆ 2PbO ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಏನಿದು? 2BO ಸೀಸದ ಆಕ್ಸೈಡ್. ಜಾಗ ಅಭಾವ ಇರೋದ್ರಿಂದ ಕೆಳಗಡೆ ಬರಿತೀನಿ, ಕನ್ಫ್ಯೂಸ್ ಆಗ್ಬೇಡಿ. 4NO2 ಇದು ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಏನಿದು? ನೈಟ್ರೋಜನ್ ಡೈಆಕ್ಸೈಡ್. ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಇನ್ನೊಂದೇನದು? ಆಕ್ಸಿಜನ್ O2 ಇದು ಕೂಡ ಅನಿಲದ ಸ್ಥಿತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ 3 ಉತ್ಪನ್ನಗಳಾಗಿ ಹೇಗೆ ಹೊರಬಂತು ಅಂತ ಅರ್ಥ ಆಯ್ತಾ? ಒಂದು ಪ್ರತಿವರ್ತಕ, ಒಂದು ರಿಯಾಕ್ಟೆಂಟ್ 2PbNO3 ಸೀಸದ ನೈಟ್ರೇಟ್, ಅದರಿಂದ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಹಾಗೂ ಆಕ್ಸಿಜನ್, ಈ 3 ಉತ್ಪನ್ನಗಳು ಬಿಡುಗಡೆ ಆಗುತ್ತೆ. ಅರ್ಥ ಆಯ್ತಾ? ಸೊ
ಈಗ ಇನ್ನೊಂದು ವಿಭಜನೆ ಕ್ರಿಯೆ, ಇದು ಬಹಳ ಕೌತುಕತೆಯಿಂದ ನೋಡ್ಬೇಕು ನೀವು, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ತೋರಿಸಿದ್ದಾರೆ, ಪೇಜ್ ನಂಬರ್ 11ರಲ್ಲಿ ಚಟುವಟಿಕೆ 1.7. ವೆರಿ ಇಂಟ್ರೆಸ್ಟಿಂಗ್, ಕೇಳಿಸ್ಕೊಳ್ಳಿ ಇಲ್ಲಿ. ಒಂದು ಪ್ಲಾಸ್ಟಿಕ್ ಮಗ್ ತೆಗೆದುಕೊಳ್ಳಿ, ಅದರ ತಳದಲ್ಲಿ 2 ರಂಧ್ರಗಳನ್ನ ಕೊರೆಯಿರಿ ಮತ್ತು ಅವುಗಳಿಗೆ ರಬ್ಬರ್ನ ಬಿರಡೆಗಳನ್ನು ಜೋಡಿಸಿ. ಅರ್ಥ ಆಯ್ತಾ? ಅವುಗಳ ಮೂಲಕ ಕಾರ್ಬನ್ ವಿದ್ಯುತ್ ದ್ವಾರಗಳನ್ನ ಸೇರಿಸಿ. ಕಾರ್ಬನ್ ವಿದ್ಯುತ್ ದ್ವಾರಗಳನ್ನ ಸೇರಿಸಿ. ಈ ವಿದ್ಯುತ್ ದ್ವಾರಗಳು 6 ವೋಲ್ಟ್ ವಿದ್ಯುತ್ ಶೋಕಕ್ಕೆ ಸಂಪರ್ಕಿಸಿ. ವಿದ್ಯುತ್ ದ್ವಾರಗಳು ಮುಳುಗುವಂತೆ ಮಗ್ನಲ್ಲಿ ನೀರನ್ನ ತುಂಬಿ ನೀರಿಗೆ ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಕೆಲವು ಹನಿಗಳನ್ನ ಸೇರಿಸಿ. ನೀರು ತುಂಬಿದ 2 ಪ್ರನಾಳಗಳನ್ನು ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ವಿದ್ಯುತ್ ದ್ವಾರಗಳ ಮೇಲೆ ಬೋರಲಾಗಿ ಇಡಿ. ವಿದ್ಯುತ್ ಸ್ವಿಚ್ ಅನ್ನ ಆನ್ ಮಾಡಿ ಮತ್ತು ಉಪಕರಣವನ್ನ ಸ್ವಲ್ಪ ಕಾಲ ನಿಶ್ಚಲವಾಗಿರಿಸಿ. 2 ವಿದ್ಯುತ್ ದ್ವಾರಗಳಲ್ಲಿ ಗುಳ್ಳೆಗಳು ಉಂಟಾಗುವುದನ್ನ ನೀವು ವೀಕ್ಷಿಸುವಿರಿ. ಈ ಗುಳ್ಳೆಗಳು ಪ್ರಣಾಳಗಳಲ್ಲಿ ಇರುವಂತಹ ನೀರನ್ನ ಸ್ಥಾನಪಲ್ಲಟಗೊಳಿಸುತ್ತೆ. ಏನ್ಗೊಳಿಸುತ್ತೆ ಮಕ್ಕಳೇ? ಸ್ಥಾನಪಲ್ಲಟಗೊಳಿಸುತ್ತೆ. ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಅವುಗಳ ಸ್ಥಾನದಿಂದ ಓಡಿಸೋದು. ಪಲ್ಲಟ ಅಂದ್ರೆ ಹೊರಗಡೆ ಹಾಕೋದು, ಪಲ್ಲಟವಾಗತ್ತೆ. 2 ಪ್ರಣಾಳದಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆಯೇ? ಒಮ್ಮೆ ಪ್ರಣಾಳಗಳು ಅನಿಲಗಳಿಂದ ತುಂಬಿದ ನಂತರ ಅವುಗಳನ್ನ ಎಚ್ಚರಿಕೆಯಿಂದ ಹೊರತೆಗೆಯಿರಿ. ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಪ್ರಣಾಳದ ಬಾಯಿಯ ಹತ್ತಿರ ತರುವ ಮೂಲಕ ಅನಿಲಗಳನ್ನ ಒಂದರ ಮೇಲೊಂದರಂತೆ ಪರೀಕ್ಷಿಸಿ. ಈ ಹಂತವನ್ನ ಶಿಕ್ಷಕರ ಎಚ್ಚರಿಕೆಯಿಂದ ಮಾಡ್ಬೇಕು. ಯಾಕಂದ್ರೆ ಮನೇಲಿ ತುಂಬಾ ಈಸಿಯಾಗಿ ಸಿಗುತ್ತಲ್ಲ ಇವೆಲ್ಲವೂ, ಹೌದಲ್ಲ? ಪ್ಲಾಸ್ಟಿಕ್ ಮಗ್ ಪ್ರತಿಯೊಬ್ರು ಮನೇಲಿ ಇರುತ್ತೆ. ಹೈಡ್ರೋಜನ್ ಪ್ರಣಾಳ, ಗ್ರಾಫೈಟ್ ದಂಡ, ಆನಾಯ್ಡು, ಕ್ಯಾಥೋಡು, ಬ್ಯಾಟ್ರಿ, ಸ್ವಿಚ್, ಇವೆಲ್ಲ ಪ್ರತಿಯೊಬ್ರು ಮನೇಲಿ ಇರ್ಲೇಬೇಕಲ್ವಾ? ಇರುತ್ತಾ ಇಲ್ವಾ? ಅದಕ್ಕೋಸ್ಕರ ಈ ಒಂದು ಎಕ್ಸ್ಪೆರಿಮೆಂಟ್ ನ ನೀವೆಲ್ ಮಾಡ್ಬೇಕು? ನಿಮ್ಮ ಶಿಕ್ಷಕರ ಸಹಾಯ ತೆಗೆದುಕೊಂಡು ನಿಮ್ಮ ಶಾಲಾ ಲ್ಯಾಬೊರೇಟರಿಯಲ್ಲೇ ಮಾಡ್ಬೇಕಾಗುತ್ತೆ. ತಿಳಿತಾ? ಸೊ ಇನ್ನೊಂದು ಚಟುವಟಿಕೆ ಇದೆ. ಇದು ಚೀನಾ ಪಾತ್ರೆ. ಚೀನಾ ಪಾತ್ರೆ ಅಂದ್ರೆ ಏನಿದು? ಚೀನಾ ಸಿಲ್ಕ್ ಕೇಳಿದೀವಿ. ಚೀನಾ ಪಾತ್ರೆ ಅಂದ್ರೆ ಈ ಒಂದು ಪಿಂಗಾಣಿ ಪಾತ್ರೆಗಳು ಬರುತ್ತೆ, ಸೆರಾಮಿಕ್ ಅಂತಾನು ಕರಿತೀವಿ ಅದನ್ನ. ಅಂತ ಪಾತ್ರೆಗಳನ್ನ ಚೀನಾ ಪಾತ್ರೆ ಅಂತ ಇರುತ್ತೆ. ಹಿಂಗೆ ಸಾಫ್ಟ್ ಇರುತ್ತೆ. ಈ ಟೀ ಕಪ್ಸ್ ಗಳೆಲ್ಲ ಬರುತ್ತಲ್ಲ ಮಕ್ಳೇ, ಅದ್ರದ್ದು ಪ್ಲೇಟ್ಸ್ ಗಳಿರುತ್ತಲ್ಲ ಆತರ. ಒಂದು ಚೀನಾ ಪಾತ್ರೆಯಲ್ಲಿ ಸುಮಾರು 2 ಗ್ರಾಮ್ ಆಗೋಷ್ಟು ಬೆಳ್ಳಿಯ ಕ್ಲೋರೈಡ್ ತೆಗೆದುಕೊಳ್ಳಿ. ಓಕೆ, ಅದರ ಬಣ್ಣ ಯಾವುದು ಅಂತ ನೋಡಿಟ್ಕೊಳ್ಳಿ. ಚೀನಾ ಪಾತ್ರೆನ ಸ್ವಲ್ಪ ಸಮಯ ಸೂರ್ಯನ ಬೆಳಕಿನಲ್ಲಿ ಇಡಿ. ಸ್ವಲ್ಪ ಕಾಲದ ನಂತರ ಬೆಳ್ಳಿಯ ಕ್ಲೋರೈಡ್ ಬಣ್ಣವು ಬದಲಾಗುತ್ತೆ. ಸೊ ಬೆಳ್ಳಿಯ ಕ್ಲೋರೈಡ್ ನ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತೆ. ಬೂದು ಬಣ್ಣ ಅಂದ್ರೆ ಗ್ರೇ ಕಲರ್. ಗೊತ್ತಾಯ್ತಾ? ತಿರುಗೋದನ್ನ ನೀವು ನೋಡಿರ್ತೀರಾ. ಇದಕ್ಕೆ ಕಾರಣ ಬೆಳಕು ಬೆಳ್ಳಿಯ ಕ್ಲೋರೈಡ್ ಅನ್ನ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜಿಸೋದು. ಸೊ ಇದು ಒಂದು ವಿಭಜನೆ ಕ್ರಿಯೆ. ಸೊ ಇದ್ರದ್ದು ಫಾರ್ಮುಲಾ ನೋಡಿ, ತುಂಬಾ ಈಸಿ ಇದೆ. 2Ag Cl. ಅರ್ಥ ಆಯ್ತಾ? ಏನಿದು? ಬೆಳ್ಳಿಯ ಕ್ಲೋರೈಡ್. ಇದು ಯಾವ ಸ್ಥಿತಿಲಿದೆ? ಘನ ಸ್ಥಿತಿಯಲ್ಲಿದೆ. ಇದಕ್ಕೆ ಉಷ್ಣತೆ ಇದೆಯಾ? ಉಷ್ಣತೆ ಅಂದ್ರೆ ಹೊರಗಡೆಯಿಂದ ನಾವು ಕೊಡೋದು ಏನು ಇಲ್ಲ. ಸೂರ್ಯನ ಬೆಳಕನ್ನ ನಾವು ತಾಗಿಸ್ತೀವಿ. ಏನ್ ಮಾಡ್ತೀವಿ? ಸೂರ್ಯನ ಬೆಳಕನ್ನ ತಾಗಿಸ್ತೀವಿ. ಆಗ ಏನಾಗುತ್ತೆ? ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಆಗುತ್ತೆ. 2Ag ಬಂದೇನು? ಬೆಳ್ಳಿ, ಮತ್ತೆ ಕ್ಲೋರಿನ್ Cl2. ಇದು ಕೂಡ ಗ್ಯಾಸಿಯಸ್ ಸ್ಥಿತಿಯಲ್ಲಿ ಇರುತ್ತೆ, ಅನಿಲ ಸ್ಥಿತಿಯಲ್ಲಿ ಇರುತ್ತೆ. ಸೊ ಇದು ಬೆಳ್ಳಿ, ಇದು ಕ್ಲೋರಿನ್. ಆಯ್ತಾ? ಬೆಳ್ಳಿಯ ಬ್ರೋಮೈಡ್ ಸಹ ಇದೇ ರೀತಿ ವರ್ತಿಸುತ್ತದೆ. ನೀವು ಕ್ಲೋರಿನ್ ಬದಲು ಏನ್ ಮಾಡ್ತೀರಾ? ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಬದಲು ಬೆಳ್ಳಿಯ 2Ag ಬೆಳ್ಳಿ ಹಾಗೆ. ಆಯ್ತಾ? ಕ್ಲೋರಿನ್ ಬದಲು ಬ್ರೊಮೈಡ್ ನ ಹಾಕಿದ್ರೆ ಅದು ಕೂಡ ಸೂರ್ಯನ ಬೆಳಕಿನಲ್ಲಿ ಇಟ್ರೆ ಇದೇ ಫಾರ್ಮುಲಾ 2Ag ಪ್ಲಸ್ ಕ್ಲೋರಿನ್ ಬದಲು ಏನಿಲ್ಲಿ ಬ್ರೊಮೈಡ್ ನ ಬರಿಬೇಕಾಗುತ್ತೆ. ನೋಡಿದ್ರಾ ಎಷ್ಟು ಸಿಂಪಲ್ ಇದೆ ಅಂತ ಅಂದ್ಬಿಟ್ಟು? ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಬೆಳ್ಳಿಯ ಕ್ಲೋರೈಡ್, ಇಲ್ಲಿ ಬೆಳ್ಳಿಯ ಬ್ರೊಮೈಡ್.
ಅಷ್ಟೇ ವ್ಯತ್ಯಾಸ ಇರೋದು. ಕ್ಲೋರೈಡ್ ಮತ್ತೆ ಬ್ರೋಮೈಡ್ ಇದನ್ನ ವಿಭಜಿಸಿದಾಗ ಬೆಳ್ಳಿ ಮತ್ತೆ ಕ್ಲೋರೈಡ್ ಬ್ರೋಮೈಡ್ ಸಪರೇಟ್ ಆಗಿ ಆಗುತ್ತೆ. ಬೆಳ್ಳಿ ಘನ ಸ್ಥಿತಿಯಲ್ಲಿರುತ್ತೆ, ಬ್ರೋಮೈಡ್ ಮತ್ತೆ ಕ್ಲೋರೈಡ್ ಅನಿಲ ಅಥವಾ ಗ್ಯಾಸಿಯಸ್ ಸ್ಥಿತಿಯಲ್ಲಿ ಇರುತ್ತೆ. ಮೇಲಿನ ಕ್ರಿಯೆಗಳನ್ನ ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ. ಕಪ್ಪು ಮತ್ತು ಬಿಳುಪು ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಫಿಲಿ ಬಳಸ್ತಾರೆ. ಶಕ್ತಿಯ ಯಾವ ರೂಪ ಈ ವಿಭಜನ ಕ್ರಿಯೆಗಳನ್ನ ಉಂಟು ಮಾಡುತ್ತೆ? ವಿಭಜನ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಒಡೆಯಲು ಉಷ್ಣ, ಬೆಳಕು ಅಥವಾ ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೂ ಒಂದು ರೂಪದ ಶಕ್ತಿಯು ಅಗತ್ಯವಿದೆ ಅನ್ನೋದನ್ನ ನಾವು ನೋಡಿದ್ವಿ. ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳು ಅಂತ ಕರೀತಾರೆ. ಅಂತರುಷ್ಣಕ ಕ್ರಿಯೆಗಳು ಅಂತ ಹೇಳಿದ್ರೆ ನೋಡಿ, ವಿಭಜನೆ ಆಗ್ಬೇಕು ಅಂತ ಹೇಳಿದ್ರೆ ಮೂರ್ ಘಟನೆಗಳು ಘಟಿಸ್ಬೇಕು. ಮೂರಲ್ಲಿ ಯಾವ್ದಾದ್ರು ಒಂದು ಘಟನೆಗಳು ಘಟಿಸ್ಬೇಕು. ಅದೇನದು ಅಂದ್ರೆ ಉಷ್ಣತೆ ಅಥವಾ ಸೂರ್ಯನ ಬೆಳಕು ಅಥವಾ ಇನ್ನೊಂದೇನು ವಿದ್ಯುತ್ ಶಕ್ತಿ. ಎಲೆಕ್ಟ್ರಿಸಿಟಿ, ಸೋಲಾರ್ ಲೈಟ್ ಅಥವಾ ಥರ್ಮಲ್ ಅಂದ್ರೆ ಉಷ್ಣತೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಘಟನೆ ಘಟಿಸಿದಾಗ ಅಲ್ಲೊಂದು ವಿಭಜನೆ ಕ್ರಿಯೆ ಆಗುತ್ತೆ. ಈ ಒಂದು ಕ್ರಿಯೆಗೆ ಅಂತರುಷ್ಣಕ ಅಂತ ಕರೀತಾರೆ. ಏನಂತ ಕರೀತಾರೆ? ಅಂತರುಷ್ಣಕ ಅಂತ ಕರೀತಾರೆ. ಸೊ ಶಾಲೆಯಲ್ಲಿ ಗಣಪತಿ ಏನಾದ್ರು ಕೂರಿಸ್ತಾ ಇದ್ದೀರಾ? ಮನ್ಸೆಲ್ಲ ಅದೇ ಕಡೆಗೆ ಹರಿತಾ ಇದೆಯಾ? ಸೊ ಸ್ವಲ್ಪ ಈ ಒಂದು ಟಾಪಿಕ್ ಕಡೆಗೆ ಮನ್ಸನ್ನ ಹಿಡಿದಿಟ್ಕೊಳ್ಳಿ. ಆ ನಂತರ ನಿಮ್ಮ ಸೆಲೆಬ್ರೇಷನ್ ಕಡೆಗೆ ನೀವು ಓಡಬಹುದು. ಓಕೆ, ಈಗ ಇನ್ನೊಂದು ಚಟುವಟಿಕೆ ಮಾಡೋಣ. ಈ ಕ್ಲಾಸ್ ತುಂಬಾ ಬರೀ ಚಟುವಟಿಕೆಗಳು, ಎಕ್ಸ್ಪೆರಿಮೆಂಟ್ಸ್ ಗಳೇ ಇರೋದ್ರಿಂದ ಆದಷ್ಟು ನಿಮ್ಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ಈಸಿ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಥಿಯೋರೆಟಿಕಲ್ ಆಗಿ ಹೋಗ್ತಾ ಇದ್ರೆ ನಿಮ್ಗೆ ಬೋರ್ ಆಗ್ತಾ ಬರುತ್ತೆ ಅಲ್ವಾ? ಈಗ ಒಂದು ಪ್ರಮಾಣದಲ್ಲಿ ಸುಮಾರು 2 ಗ್ರಾಂ ಬೇರಿಯಂ ಹೈಡ್ರಾಕ್ಸೈಡ್ ನ ತೆಗೆದುಕೊಳ್ಳಿ. ಅದಕ್ಕೆ 1 ಗ್ರಾಂ ಅಮೋನಿಯಂ ಕ್ಲೋರೈಡ್ ಸೇರಿಸಿ ಮತ್ತು ಗಾಜಿನ ಕಡ್ಡಿಯ ಸಹಾಯದಿಂದ ಅವುಗಳನ್ನ ಮಿಶ್ರಗೊಳಿಸಿ. ನಿಮ್ಮ ಹಸ್ತದಿಂದ ಪ್ರನಾಳದ ತಳವನ್ನ ಸ್ಪರ್ಶಿಸಿ. ನಿಮಗೆ ಯಾವ ಅನುಭವ ಆಗುತ್ತೆ? ಇದು ಬಹಿರುಷ್ಣಕ ಕ್ರಿಯೆ ಅಥವಾ ಅಂತರುಷ್ಣಕ ಕ್ರಿಯೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರ್ಬೇಕಾಗುತ್ತೆ. ಸೊ ಅದನ್ನ ಕೂಡ ಟ್ರೈ ಮಾಡ್ತಾ ನೋಡಿ. ಆಗ್ಲೇ ನಾನು ಒಂದು ಪದದ ಪ್ರಯೋಗ ಮಾಡಿದೆ ಎಕ್ಸ್ಪೆರಿಮೆಂಟ್ ನ ಹೇಳ್ತಾ ಇರ್ಬೇಕಾದ್ರೆ. ಯಾವ ಎಕ್ಸ್ಪೆರಿಮೆಂಟು? ಅದೇ ವಿದ್ಯುತ್ ಶಕ್ತಿ. ಪ್ಲಾಸ್ಟಿಕ್ ಮಗ್ ಎಲ್ಲಾರ ಮನೇಲೂ ದೊರಕುವಂತಹ ಬಹಳ ಈಸಿಯಾಗಿ ಸಿಗುವಂತಹ ವಸ್ತುಗಳು ಇರುವಂತಹದ್ದು. ಸೊ ಆ ಒಂದು ಪದ ಬಳಕೆ ಬಂದು ಸ್ಥಾನಪಲ್ಲಟ ಅಂತ ಹೇಳಿದೆ. ಇದ್ಯಾವ್ದಿದು ಹೊಸದು? ಸ್ಥಾನಪಲ್ಲಟ ಮತ್ತೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸೊ ಅದ್ರ ಬಗ್ಗೆ ನಾವು ಮುಂದೆ ತಿಳ್ಕೊಂತ ಸಾಗೋಣ. ಏನೇನು? ಸ್ಥಾನಪಲ್ಲಟ ಮತ್ತೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಗೊತ್ತಾಯ್ತಾ? ಒಂದು ಚಟುವಟಿಕೆ ನೋಡಿ. 3 ಕಬ್ಬಿಣದ ಮೊಳೆಗಳನ್ನ ತೆಗೆದುಕೊಳ್ಳಿ. ಕಬ್ಬಿಣದ ಮೊಳೆಗಳು ಹೌದಾ? ಹೀಗಿರುತ್ತಾ? ಈ ತರ 3 ಕಬ್ಬಿಣದ ಮೊಳೆಗಳನ್ನ ನೀವು ತೆಗೆದುಕೊಳ್ಳಿ ಮತ್ತು ಅವುಗಳನ್ನ ಮರಳು ಕಾಗದದಿಂದ ಸ್ವಚ್ಛಗೊಳಿಸಿ. ಆಯ್ತಾ? ಎ ಮತ್ತು ಬಿ ಎಂದು ಗುರುತು ಮಾಡಿದ 2 ಪ್ರನಾಳಗಳನ್ನ ತೆಗೆದುಕೊಳ್ಳಿ. ಪ್ರತಿ ಪ್ರನಾಳದಲ್ಲಿ ಸುಮಾರು 10 ml ತಾಮ್ರದ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ. ಏನ್ ತಗೋಬೇಕು? ತಾಮ್ರದ ಸಲ್ಫೇಟ್ ಇದ್ರ ದ್ರಾವಣ. ಇದು ಆಕ್ವಾ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ತೆಗೆದುಕೊಳ್ಳಿ. 2 ಕಬ್ಬಿಣದ ಮೊಳೆಗಳನ್ನ ದಾರದಿಂದ ಕಟ್ಟಿ ಮತ್ತು ಎಚ್ಚರಿಕೆಯಿಂದ ಬಿ ಪ್ರನಾಳದಲ್ಲಿರುವ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮುಳುಗಿಸಿ. ಚಿತ್ರದಲ್ಲಿ ತೋರಿಸಿದಾರೆ ನೋಡಿ. 1 ಕಬ್ಬಿಣದ ಮೊಳೆಯನ್ನ ಹೋಲಿಕೆಗಾಗಿ ಬದಿಯಲ್ಲಿ ಇಡಿ. ಓಕೆ, ಸೊ ನಾನು 3 ತಗೊಬೇಕು ಅಂತ ಹೇಳಿದೆ. 2 ಮುಳುಗಿಸಿ 1 ಸಪರೇಟ್ ಆಗಿ ಹಾಗೆ ಇಟ್ಟಿರಿ ಕಂಪೇರ್ ಮಾಡಕ್ಕೆ. 20 ನಿಮಿಷಗಳ ನಂತರ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಮೊಳೆಗಳನ್ನ ಹೊರ ತೆಗೀರಿ.
ಪ್ರನಾಳ ಎ ಮತ್ತು ಬಿ ಗಳಲ್ಲಿರುವಂತಹ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದ ತೀವ್ರತೆಯನ್ನ ಹೋಲಿಸಿ. ಅರ್ಥ ಆಯ್ತಾ? ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿರುವ ಕಬ್ಬಿಣದ ಮೊಳೆಗಳ ಬಣ್ಣವನ್ನ ಬದಿಯಲ್ಲಿಟ್ಟ ಮೊಳೆಯ ಬಣ್ಣದೊಂದಿಗೆ ಹೋಲಿಸಿ. 2 ಕೆಲಸ ಮಾಡ್ಬೇಕು. ಸೊ ನಾವು ಮೊದಲು 2 ಪ್ರಣಾಳದಲ್ಲಿ ತುಂಬಿಟ್ಟದಂತಹ ತಾಮ್ರದ ಸಲ್ಫೇಟ್ ದ್ರಾವಣಗಳಲ್ಲಿ ಇವಾಗ ಒಂದು ಪ್ರಣಾಳದಲ್ಲಿ ಹಾಗೆ ಖಾಲಿ ಬಿಟ್ಟಿರ್ತೀವಿ. ಇನ್ನೊಂದು ಪ್ರಣಾಳದಲ್ಲಿ ಈ ತರ ಮೊಳೆಗಳನ್ನ ಇಟ್ಟಿರ್ತೀವಿ. ಸೊ ಇವೆರಡರ ಬಣ್ಣ ಹೇಗೆ ಬದಲಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿ ಈ ತರ ಮೊಳೆಗಳು ಅದ್ದಿಲ್ದೇ ಇರುವಂತಹ ಮೊಳೆ ಜೊತೆಗೆ ಅದನ್ನು ಕೂಡ ಕಂಪೇರ್ ಮಾಡ್ಬೇಕಾಗತ್ತೆ. ಸೊ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಹೊರತೆಗೆದಂತಹ ಕಬ್ಬಿಣದ ಮೊಳೆ ಕಂದು ಬಣ್ಣಕ್ಕೆ ತಿರುಗಿರುತ್ತೆ. ಜೊತೆಗೆ ತಾಮ್ರದ ಸಲ್ಫೇಟ್ ದ್ರಾವಣ ಯಾವ್ದ್ರಲ್ಲಿ ಮೊಳೆಗಳನ್ನ ನೆನ್ಸಿರ್ತೀವಿ ಅವು ಅದ್ರಲ್ಲಿದ್ದಂತಹ ನೀಲಿ ಬಣ್ಣ ಮಾಸು ಹೋಗಿರುತ್ತೆ. ಈ ಚಟುವಟಿಕೆಗಳಿಂದ ನಮ್ಗೆ ತಿಳಿಯೋದು ಕೆಳಗಿನ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅಂದ್ಬಿಟ್ಟು. ಏನದು ರಾಸಾಯನಿಕ ಕ್ರಿಯೆ? ಅರ್ಥ ಆಗ್ತಾ ಇದೆಯಾ ಮಕ್ಳೇ? ಅಥವಾ ಸ್ಪೀಡ್ ಆಗಿ ಹೋಗ್ತಾ ಇದೀನಿ ಅಂತ ಅನಿಸ್ತಾ ಇದೆಯಾ? ಖಂಡಿತ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಿ ತಿಳ್ಕೊಬಹುದು. ಸೊ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಾಸಾಯನಿಕ ಸಮೀಕರಣ Fe ಅಂದ್ರೆ ಏನು? Fe ಅಂದ್ರೆ ಕಬ್ಬಿಣ. ಇದು ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ ನಾನು ಈಗ ತಾಮ್ರದ ಸಲ್ಫೇಟ್ ಅದ್ರದ್ದು ಫಾರ್ಮುಲಾ CuSO4. ಇದು ನಾನು ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳ್ದೆ? ತಾಮ್ರದ ಸಲ್ಫೇಟ್ ದ್ರಾವಣ ಅಂತ ಹೇಳಿದ್ರೆ ಜಲೀಯ ಅಂತ ಹೇಳಿದ್ರೆ ಆಕ್ವಾ. ಅರ್ಥ ಆಗ್ತಾ ಇದೆಯಾ? ನಾನು ಏನ್ ಹೇಳಿದ್ದೆ? ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ತಾಮ್ರದ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ. ದ್ರಾವಣ ಅಂತ ಹೇಳಿದ್ರೆ ಜಲೀಯ ಆಕ್ವಾ ಫಾರ್ಮ್ ಅಲ್ಲಿ ಇರುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಇದನ್ನ ನಾವು ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಿಂದ ಏನಾಗುತ್ತೆ? ತಾಮ್ರದ ಸಲ್ಫೇಟ್ ಇದೇನಾಗುತ್ತೆ? ಈಗ ಫಾರ್ಮುಲಾ ಹಾಕ್ಲಾ? FeSO4. Fe ಇದು ಹೋಗುತ್ತೆ ಹಿಂಗೆ SO4 ಪ್ಲಸ್ Cu. ಒಂದು ಸಿಂಪಲ್ ಆದಂತಹ ಫಾರ್ಮುಲಾ ಆಯ್ತು ಅಲ್ವಾ? ಕಬ್ಬಿಣಕ್ಕೆ ಈ ಒಂದು ಸಲ್ಫೇಟ್ ಹತ್ತಿರೋದ್ರಿಂದ ಇದು ಕೂಡ ದ್ರಾವಣವಾಗಿದೆ. ಸೊ ಏನಾಗುತ್ತೆ? ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಗ್ತಾ ಇದೆಯಾ? ಸೊ ತಾಮ್ರದ ಸಲ್ಫೇಟ್ ಏನಿತ್ತು ಅದು ಈ ಒಂದು ಸಲ್ಫೇಟ್ ನೀರಿನೊಂದಿಗೆ ನಾವು ಹದ್ದಿದಾಗ ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಸೊ ಈ ಫಾರ್ಮುಲಾ ಅರ್ಥ ಆಗಿದ್ಯಾ? Cu ಇದು ಬ್ರಾಕೆಟ್ ಅಲ್ಲಿ 3 ಅಲ್ಲ 3 ಅಂತೀನಿ, ಎಸ್ ಸಾಲಿಡ್. ಓಕೆ, ಅರ್ಥ ಆಯ್ತಾ ಮಕ್ಳೇ? ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದೆಯಾ ಈ ಫಾರ್ಮುಲಾದಲ್ಲಿ? ಈಗ ಮುಂದೆ ಹೋಗೋಣ. ಈ ಕ್ರಿಯೆಯಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿದೆ ಅಥವಾ ತೆಗೆದು ಹಾಕಿದೆ. ಈ ಕ್ರಿಯೆಯನ್ನ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಸೊ ಈ ಒಂದು ಕ್ರಿಯೆಯಲ್ಲಿ ಏನಾಗುತ್ತೆ? ತಾಮ್ರವನ್ನ ತೆಗೆದು ಹಾಕಿ ತಾಮ್ರದ ಜಾಗಕ್ಕೆ ಕಬ್ಬಿಣ ಬಂದಿದೆ. ಓಕೆ, ಸೊ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ತೆಗೆದು ಹಾಕಿದೆ ಅನ್ನೋದಕ್ಕೆ ನಾವ್ ಏನಂತ ಹೇಳ್ತೀವಿ? ಸ್ಥಾನಪಲ್ಲಟ ಮಾಡಿದೆ. ಅರ್ಥ ಆಯ್ತಾ? ಅಥವಾ ತೆಗೆದು ಹಾಕಿದೆ. ಈ ಕ್ರಿಯೆಯನ್ನ ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಏನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದಕ್ಕೆ ಮತ್ತಷ್ಟು ಉದಾಹರಣೆಯನ್ನ ನಿಮ್ಗೆ ಕೊಡೋದಾದ್ರೆ ಮತ್ತೊಂದು ತಾಮ್ರದ ಸಲ್ಫೇಟ್ ಫಾರ್ಮುಲಾ ಏನಿರುತ್ತೆ? CuSO4. ಅರ್ಥ ಆಯ್ತಾ? ಇದಕ್ಕೆ ನಾನು ಈಗ ಸತು ಅಥವಾ ಜಿಂಕ್ ಅನ್ನ ಸೇರಿಸ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, ಇವಾಗ ಏನಾಗುತ್ತೆ? ಸಿಂಪಲ್ ಸ್ಥಾನಪಲ್ಲಟ. ತಾಮ್ರ ಹೋಗಿ ಜಿಂಕ್ ಆಗುತ್ತೆ, ಜಿಂಕಿನ ಸಲ್ಫೇಟ್ ಆಗುತ್ತೆ, ಸತುವಿನ ಸಲ್ಫೇಟ್ ಆಗುತ್ತೆ. ಆಕ್ವಾ ಪ್ಲಸ್ CuS.
ಆಯ್ತಾ? ಇದೇನಾಗುತ್ತೆ? ಸತುವಿನ ಸಲ್ಫೇಟ್ ಆಗುತ್ತೆ. ಅರ್ಥ ಆಯ್ತು? ಜಿಂಕ್ ಪ್ಲಸ್ SO4 ಸತುವಿನ ಸಲ್ಫೇಟ್ ಆಗಿ ಈ ತಾಮ್ರ ಬದಿಯಲ್ಲಿ ಉಳಿಯುತ್ತೆ. ಅರ್ಥ ಆಯ್ತಾ? ಅದೇ ತರ ಇನ್ನೊಂದು ಎಕ್ಸಾಂಪಲ್, ತಾಮ್ರದ ಕ್ಲೋರೈಡ್ ಒಂದಿಗೆ ನೋಡೋಣ ನಾವು. Pb ಸಾಲಿಡ್ ಪ್ಲಸ್ ತಾಮ್ರದ ಕ್ಲೋರೈಡ್ CuCl2 ಆಕ್ವಾ. ಇದು ನಮ್ಗೆ ಏನನ್ನ ಕೊಡುತ್ತೆ? ಸೀಸದ ಕ್ಲೋರೈಡ್ PbCl2. ಇದು ಕೂಡ ಆಕ್ವಾ. ತಾಮ್ರ ಇಲ್ಲಿ Cu ಸಪರೇಟ್ ಆಗಿ ನಾವು ಬರಿತೀವಿ. ತಿಳಿತಾ? ಸೊ ತಾಮ್ರದ ಕ್ಲೋರೈಡ್ ಇಂದ ಸೀಸದ ಕ್ಲೋರೈಡ್ ಆಗಿ ಬದಲಾವಣೆ ಆಗುತ್ತೆ. ಸತು ಮತ್ತು ಸೀಸಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು ಧಾತುಗಳು. ಅವು ತಾಮ್ರವನ್ನ ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಸೊ ಇದಕ್ಕೆ ಈ ಒಂದು ಕ್ರಿಯೆಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಇದನ್ನೇ ದ್ವಿಸ್ಥಾನ ಪಲ್ಲಟ, ಇದಕ್ಕೆ ನಾನು ಆಡ್ ಮಾಡಿದೀನಿ. ದ್ವಿಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ತಿಳ್ಕೊಂತಾ ಹೋಗೋಣ. ಅರ್ಥ ಆಗ್ತಾ ಇದೆ ಅಲ್ವಾ? ಯಾರಿಗಾದ್ರೂ ಎಲ್ಲಾದ್ರೂ ಡೌಟ್ ಇದ್ರೆ ಕೇಳಿ ತಿಳ್ಕೊಬಹುದು. ದ್ವಿಸ್ಥಾನ ಪಲ್ಲಟ. ಒಂದು ಪ್ರಣಾಳದಲ್ಲಿ ಸುಮಾರು 3 ml ನಷ್ಟು ಸೋಡಿಯಂ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಳ್ಳಿ. ಏನ್ ತಗೊಬೇಕು? ಸೋಡಿಯಂ ಸಲ್ಫೇಟ್ ದ್ರಾವಣವನ್ನ. ಇನ್ನೊಂದು ಪ್ರಣಾಳದಲ್ಲಿ ಸುಮಾರು 3 ml ಬೇರಿಯಂ ಕ್ಲೋರೈಡ್ ದ್ರಾವಣವನ್ನ ತೆಗೆದುಕೊಳ್ಳಿ. ಎರಡೂ ದ್ರಾವಣಗಳನ್ನ ಮಿಶ್ರಣ ಮಾಡಿ. ಆಗ ಏನಾಗುತ್ತೆ? ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾದದನ್ನ ನೀವು ವೀಕ್ಷಿಸುವಿರಿ. ಈಗ ನಾನು ಎಷ್ಟೇ ಥಿಯರಟಿಕಲ್ ಆಗಿ ಹೇಳಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ನೀವು ಇದನ್ನ ಮಾಡ್ತಾ ಹೋದಾಗ ನಿಮ್ಗೆ ಇದು ಇನ್ನೂ ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಆಯ್ತಾ ಮಕ್ಳೇ? ತೀರಾ ಕಸ್ವಿಸಿ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ, ಹೆಸರುಗಳು ನೆನ್ಪಿಟ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು? ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಪ್ರತಿ ಸಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾಗುತ್ತೆ, ಬರ್ದಿಟ್ಕೊಬೇಕಾಗುತ್ತೆ. ಒಂದು ಬುಕ್ ಅನ್ನ ತೆಗೆದುಕೊಂಡು ಬರೀ ಒಂದು ರಾಸಾಯನಿಕ ಸಮೀಕರಣಗಳನ್ನ ಬರ್ದಿಟ್ಕೊಳಕ್ಕೆ ನೀವು ಪ್ರಯತ್ನ ಪಡ್ತಾ ಬನ್ನಿ. ಆಗ ನಿಮ್ಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ನೀವು ಬರೆಯುವಂತಹ ಪ್ರತಿಯೊಂದು ಸಮೀಕರಣವು ಸರಿ ದೂಗ್ಸಿದೆ. ಹಿಂದಿನ ಕ್ಲಾಸ್ ನಲ್ಲಿ ಸರಿ ದೂಗ್ಸೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಸರಿ ದೂಗಿಸಬಹುದಾ ಅಂತ ತಿಳಿದಿಟ್ಕೊಳ್ಳಿ. ಆಗ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಜಲ ವಿಲೀನಗೊಳ್ಳದ ಬಿಳಿ ವಸ್ತು ಉಂಟಾದದನ್ನ ನೀವು ವೀಕ್ಷಿಸುವಿರಿ. ಹೀಗೆ ಉಂಟಾದ ವಿಲೀನಗೊಳ್ಳದ ವಸ್ತುವನ್ನ ಪ್ರಕ್ಷೇಪ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಕ್ಷೇಪ ಅಂತ ಹೇಳಿದ್ರೆ ಏನು ಅಂತ ನಿಮ್ಗೆ ಕ್ವೆಶ್ಚನ್ ಅರೈಸ್ ಆಗಬಹುದು. ಸೊ ಪ್ರಕ್ಷೇಪ ಅಂತ ಹೇಳಿದ್ರೆ ವಿಲೀನಗೊಳ್ಳದ ವಸ್ತು ಅಂತ ಅರ್ಥ. ಪ್ರಕ್ಷೇಪವನ್ನ ಉತ್ಪತ್ತಿ ಮಾಡುವ ಯಾವುದೇ ಕ್ರಿಯೆಯನ್ನ ಪ್ರಕ್ಷೇಪಣೆ ಕ್ರಿಯೆ ಅಂತ ಕರೀತಾರೆ. ಅಂದ್ರೆ ವಿಲೀನವಾಗದೇ ಇರುವಂತಹ ವಸ್ತುಗಳನ್ನ ಉಂಟು ಮಾಡುವಂತಹ ಕ್ರಿಯೆಯನ್ನ ಪ್ರಕ್ಷೇಪ ಕ್ರಿಯೆ ಅಂತ ಕರೀತಾರೆ. ಸೊ ಇದನ್ನ ಒಂದು ಸಮೀಕರಣದ ಮೂಲಕ ನಾವು ನೋಡ್ತಾ ಹೋಗೋಣ. ಸಮೀಕರಣ ಹೀಗಿರುತ್ತೆ. Na2SO4. ಇದು ಜಲೀಯ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ. ಇದಕ್ಕೆ BaCl2. ಇದು ಕೂಡ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ BaSO4 ಆಗುತ್ತೆ ಪ್ಲಸ್ NaCl ಆಗುತ್ತೆ. 2NaCl ಆಗುತ್ತೆ. ಇದು ಕೂಡ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆಯಾ? ನಾನು ಬರೀತಾ ಇರೋದಿಲ್ಲಿ. ಸೊ Na2SO4 ಬಂದು ಸೋಡಿಯಂ ಸಲ್ಫೇಟ್. ಸೋಡಿಯಂ ಸಲ್ಫೇಟ್ ಪ್ಲಸ್ ಇದ್ರ ಜೊತೆಗೆ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ ಸೇರಿದಾಗ ಏನಾಗುತ್ತೆ? ಬೇರಿಯಂ ಸಲ್ಫೇಟ್ ಆಗುತ್ತೆ. ಬೇರಿಯಂ ಸಲ್ಫೇಟ್.
ಸಲ್ಫೇಟ್ ಆಗುತ್ತೆ, ಜೊತೆಗೆ ಸೋಡಿಯಂ ಕ್ಲೋರೈಡ್ ಸಹ ಉಂಟಾಗುತ್ತೆ. ಏನುಂಟಾಗತ್ ಮಕ್ಳೇ? ಸೋಡಿಯಂ ಕ್ಲೋರೈಡ್ ಉಂಟಾಗುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಏನಾಗುತ್ತೆ? ಬೇರಿಯಂ ಸಲ್ಫೇಟ್ ಆಗುತ್ತೆ, CSO4 ಇದು. ಜೊತೆಗೆ ಸೋಡಿಯಂ ಕ್ಲೋರೈಡ್ ಸಹ ಇದ್ರ ಜೊತೆಗಿರುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, SO4 ಈ ಕಡೆ ಇದೆ, ಈ ಕಡೆ BA ಇದೆ. ಸೊ ಇಲ್ಲಿ 2 ಮೈನಸ್. ಇದು ಕಾಣ್ತಾ ಉಂಟಾ ನಿಮ್ಗೆ? ಓಕೆ, ಹೋಪ್ ಈಗ ಕಾಣಿಸುತ್ತೆ ನಿಮ್ಗೆ. ನೋಡಿ, SO4 ಇದೆ ಇಲ್ಲಿ. ಇಲ್ಲಿ BA ಖಾಲಿ ಹಾಗೆ ಇದೆ. ಇಲ್ಲಿ 2 ಮೈನಸ್ 2 ಪ್ಲಸ್. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಇಲ್ಲಿ? ಸೊ ಈ ಒಂದು ಕ್ರಿಯೆಯನ್ನ ಬಿಳಿಯ ಪ್ರಕ್ಷೇಪ BaSO4 ಉಂಟಾಗ್ತಾ ಇದೆ. ಇದರಿಂದ ಏನು ಉಂಟಾಗ್ತಾ ಇದೆ? BaSO4 ಉಂಟಾಗ್ತಾ ಇದೆ. 2 ಮತ್ತೆ 2 ಮೈನಸ್ ಆಗೋದ್ರಿಂದ ಇಲ್ಲಿ ಉಂಟಾದ ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲೇ ಉಳಿಯುತ್ತೆ. ಯಾವ ಕ್ರಿಯೆಗಳಲ್ಲಿ ಪ್ರತಿವರ್ತಕಗಳ ನಡುವೆ ಆಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಏನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ನಾನು ಇನ್ನೊಮ್ಮೆ ಕ್ಲಿಯರ್ ಆಗಿ ಈ ಒಂದು ಕೆಮಿಕಲ್ ಫಾರ್ಮುಲಾ ಸಮೀಕರಣವನ್ನ ಮುಂದಿನ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಸಮಯ ಮುಗ್ದಿದೆ. ಇಲ್ಲಿಗೆ ಇವತ್ತಿನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗೆ ಇದ್ದಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.